ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಟ್ರೇಡ್ ಕಿಂಗ್. ನಾನು ಕನ್ನಡಿಗ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ನಾನು ಡ್ರ್ಯಾಗನ್ ಫೈ ಡೋಝಿ ಎಂಬ ಒಂದು ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಬೇಸಿಕ್ಕಿಂದ ಟ್ರೇಡ್ ಹೇಗೆ ತೊಗೋಬೇಕು, ಸ್ಟಾಪ್ ಲಾಸ್ ಎಲ್ಲಿಡಬೇಕು, ಆ ಕ್ಯಾಂಡಲ್ ಫಾರ್ಮೇಷನ್ ಆಗಿದಾಗ ಸಪೋರ್ಟು ರೆಸಿಸ್ಟೆನ್ಸ್ ಎಲ್ಲಿ ನೋಡಬೇಕು, ಯಾವ ರೀತಿ ಟ್ರೇಡ್ ಮಾಡಬೇಕು ಅನ್ನೋದನ್ನು ನಾನು ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಯಾರಿಗಾದರೂ ಆ ಕ್ಯಾಂಡಲ್ ಬಗ್ಗೆ ಬೇಕು, ಕ್ಯಾಂಡಲ್ ಸ್ಟಿಕ್ ಬಗ್ಗೆ ತಿಳ್ಕೋಬೇಕು ಅನ್ನೋದಿದ್ರೆ ಹೋಗಿ ನಾನು ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡಿದ್ದೀನಿ, ನೋಡಿ. ಅದೇ ರೀತಿ ಇವತ್ತು ಸುಧಾ ನಾಳೆ ಮಾರ್ಕೆಟ್ ಪ್ರಿಡಿಕ್ಷನ್ ನಾವು ಏನು ಮಾಡಬೇಕು, ನಾಳೆ ನಮ್ಮ ಪ್ಲ್ಯಾನಿಂಗ್ಸ್ ಏನು ಇಡಬೇಕು, US ಫೆಡ್ ರೇಟ್ ಕೆಟ್ ಬರ್ತಿದೆ, RBI ಕಟ್ಟಿದೆ, ಮತ್ತು ಇಂಡಿಯಾ ವಿಕ್ಸ್ದು ಕ್ರ್ಯಾಶ್ ಆಗಿದೆ. ಇಷ್ಟೆಲ್ಲ ಇರಬೇಕಾದ್ರೆ ಮತ್ತು ಮಂಡೇ ಟ್ಯೂಸ್ಡೇ ನಮ್ಮ ನಿಫ್ಟಿ ಎಕ್ಸ್ಪೈರಿ ಇದೆ. ಇದ್ರ ನಡುವೆ ನಾವು ಟ್ರೇಡ್ನ ಹೇಗೆ ಪ್ಲ್ಯಾನ್ ಮಾಡಬೇಕು, ಟ್ರೇಡು ರಿಸ್ಕಿನ ಇಲ್ಲ ಸುಲಭನೋ ಹೇಗೆ ನೋಡ್ಕೋಬೇಕು, ಅದನ್ನೆಲ್ಲ ಕಂಪ್ಲೀಟಾಗಿ ಇನ್ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಕೆಲವೊಂದು ಹಿಂಟ್ಗಳನ್ನ ಕೊಟ್ಟಿರ್ತೀನಿ, ಆ ಹಿಂಟ್ನ ನೋಟ್ ಮಾಡ್ಕೊಳ್ಳಿ. ನಿಮ್ಗೆ ಯೂಸ್ ಆದರೆ ಯೂಸ್ ಮಾಡ್ಕೊಳ್ಳಿ. ನೀವು ಸ್ಕಿಪ್ ಮಾಡ್ಕೊಂಡು ನೋಡೋದ್ರಿಂದ ವಿಡಿಯೋನ ಕೆಲವೊಂದು ಇಂಪಾರ್ಟೆಂಟ್ಸು ಯಾಕೆ ಹಿಂಗೆ ಆಗುತ್ತೆ, ಏನಕ್ಕಾಗುತ್ತೆ ಅನ್ನೋದೊಂದು ಕೀ ಪಾಯಿಂಟ್ಸ್ನ ಹೇಳಿರ್ತೀವಿ. ಅದನ್ನು ಮಿಸ್ ಮಾಡ್ಕೊಂಡು ನೀವು ವಿಡಿಯೋನ ನೋಡೋಕೆ ಹೋದರೆ ನಿಮಗೆ ವಿಡಿಯೋ ಅರ್ಥ ಆಗಲ್ಲ. ಅದಕ್ಕೋಸ್ಕರ ನೀವು ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ನಿಮಗೆ ಯೂಸ್ ಆದರೆ ನಮ್ಮ ಲೆವೆಲ್ಸ್ನ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ರಿಸ್ಕ್ ರಿವಾರ್ಡ್ ನೀವು ಪ್ಲ್ಯಾನ್ ಮಾಡಿ, ಓಕೆನಾ? ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮರ್ನ ಕೊಡ್ತೀನಿ. ನಾನೇ ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ. ದಿಸ್ ವಿಡಿಯೋ ಓನ್ಲಿ ಫಾರ್ ಎಜುಕೇಷನಲ್ ಇನ್ಫಾರ್ಮೇಷನಲ್ ಪರ್ಪಸ್ ಓನ್ಲಿ. ನೀವು ಯಾರು ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ನಾನು ಯಾರಿಗೂ ಕೊಡ್ತಿಲ್ಲ. ಯಾರಿಗಾರು ನಿಮಗೆ ಬೇಕು ಅಂದರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ. ಇದು ಪ್ಯೂರ್ಲಿ ಎಜುಕೇಷ್ನಲ್ ಪರ್ಪಸ್ ಆಗಿದೆ. ನಿಮ್ಗೆ ಯಾರಿಗಾದರೂ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕಂದ್ರೆ ನನ್ನ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಕಂಪ್ಲೀಟಾಗಿ ಬರುತ್ತೆ. ನಿಮಗೆ ಯಾವುದೇ ಒಂದು ಸ್ಟಾಕ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು, IPO ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಮಾಡಿ, ಇಲ್ಲಾಂದರೆ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ನೋಡಿ, ಇದು ನಮ್ಮ ನಿಫ್ಟಿ 50 ಚಾರ್ಟು. ಏನಕ್ಕೆ ನಾಳೆ ಒಂದು ಟ್ರೇಡ್ ಸೆಟಪ್ಪು ತುಂಬ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಫೆಡ್ ರೇಟ್ ಕಟ್ 10ನೇ ತಾರೀಕಿಂದ 12ನೇ ತಾರೀಕು ಅದು ಫೆಡ್ ರೇಟ್ ಕಟ್ದು ಕಂಪ್ಲೀಟ್ ಡಿಸಿಷನ್ ಇದೆ. 10ನೇ ತಾರೀಕಿಗೆ ಸ್ಟಾರ್ಟ್ ಆದರೆ 12ನೇ ತಾರೀಕಿಗೆ ಮುಗಿಯುತ್ತೆ. ಈ ಫೆಡ್ ರೇಟ್ ಕಟ್ಟು ಒಂದು ನ್ಯೂಸಲ್ಲಿರುತ್ತೆ. ಎರಡನೇದು RBI ಆಲ್ರೆಡಿ ರೇಟ್ ಕಟ್ ಮಾಡಿದೆ. ಅದೇ ಥರ ಫೆಡ್ಡಲ್ಲಿ US ಫೆಡ್ ರೇಟ್ ಕಟ್ಟಿದೆ. ಈ ಮೂರು ಸದ್ ಮಾಡೋದ್ರಿಂದ, ಮತ್ತು ಇಂಡಿಯಾ ವಿಕ್ಸು ಆಲ್ರೆಡಿ ಬ್ರೇಕ್ ಡೌನ್ ಆಗಿರೋದ್ರಿಂದ, ಮತ್ತು ಇಂಡಿಯಾ ವಿಕ್ಸು ನೋಡಿ ಆಲ್ರೆಡಿ 10ಕ್ಕೆ ಬಂದಿರೋದ್ರಿಂದ ಮಾರ್ಕೆಟಲ್ಲಿ ತುಂಬ ವೋಲಟಾಲಿಟಿ ಕಾಣ್ಬರೋದು ಜಾಸ್ತಿ ಇದೆ. ಇಷ್ಟೆಲ್ಲ ಇರಬೇಕಾದ್ರೆ ನಮ್ಮ ಟ್ರೇಡ್ ಸೆಟಪ್ನ ನಾವು ಹೇಗೆ ಪ್ಲ್ಯಾನ್ ಮಾಡಬೇಕು, ಮತ್ತು ಈಗಾಗಲೇ ನಿಫ್ಟಿ ಟ್ಯೂಸ್ಡೇ ಎಕ್ಸ್ಪೈರಿ ಐತೆ. ಟ್ಯೂಸ್ಡೇ ಎಕ್ಸ್ಪೈರಿ ಇರೋದ್ರಿಂದ ನಾವು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಕಂಪ್ಲೀಟಾಗಿ ನೋಡೋಣ. ನೋಡಿ, ಇದು ನಾನು ಒನ್ ಡೇ ಕ್ಯಾಂಡಲ್ ಹಾಕಿದ್ದೀನಿ. ಆವಾಗಲೇ ನಾನು ನಿಮ್ಗೆ ಹೇಳಿದೆ, ಐಯರ್ ಲೋ ಮಾರ್ಕೆಟು ಐಯರ್ ಲೋ ಮಾಡಿ W ಪ್ಯಾಟರ್ನ್ ಮಾಡಿ ಮೇಲೋಗುತ್ತೆ ಅಂತ ಈ ಜೋನು ಮಾರ್ಕೆಟ್ ಬಂದಾಗ ಹೇಳಿದ್ದೆ. ಬೇಕಾದರೆ ನಿಮಗೆ ಡೌಟ್ ಇದ್ದರೆ ಯಾವತ್ತಿನ ವಿಡಿಯೋ ಇದು 25 ಡಿಸೆಂಬರ್ 4th ವೀಡಿಯೋಸಲ್ಲಿ ಹೋಗಿ ಚೆಕ್ ಮಾಡಿ. ಮಾರ್ಕೆಟ್ ಇಲ್ಲಿಂದನೇ ರಿವರ್ಸ್ ಆಗುತ್ತೆ ಎಸ್ ಎ ಟೆಕ್ನಿಕಲ್ ಪಾಯಿಂಟ್. ಏನಕ್ಕೆ ಅಂದರೆ ಮಾರ್ಕೆಟು ಕಂಪ್ಲೀಟಾಗಿ ಐಯರ್ ಲೋ ಮಾಡಿಕೊಂಡು ಮಾರ್ಕೆಟ್ ಇಲ್ಲಿಂದ ಸಪೋರ್ಟ್ ತಗೊಂಡು ಹೋಗ್ತಿದೆ ಅಂತ ನಾನು ಹೇಳಿದ್ದೆ. ಅದೇ ರೀತಿ ಆಗಿದೆ. ಇವಾಗ ಒಂದು ನಾನು ಟ್ರೆಂಡ್ ಲೈನ್ ಹಾಕಿದ್ದೀನಿ. ಈ ಟ್ರೆಂಡ್ ಲೈನ್ ಏನಪ್ಪ, ಇಲ್ಲಿ ನೋಡಿ, ಈ ಟ್ರೆಂಡ್ ಲೈನ್ ಏನಪ್ಪ ಅಂದರೆ, ಈ ಟ್ರೆಂಡ್ ಲೈನು ನೋಡಿ ಈಗ ನೀಟಾಗಿ ಹಾಕ್ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಒಂದು ಸತಿ ಸಪೋರ್ಟ್ ತಗೋತು, ಮಾರ್ಕೆಟ್ ಹೋಯ್ತು. ಇಲ್ಲಿ ಮತ್ತೆ ಸಪೋರ್ಟ್ ತಗೋತು, ಮಾರ್ಕೆಟ್ ಹೋಯ್ತು. ಮತ್ತು ಇಲ್ಲಿ ಸಪೋರ್ಟ್ ತಗೋತು, ಇಲ್ಲಿ ಸಿಗಾಕೊಡ್ತು ಟ್ರೆಂಡ್ ರೇಡ್ ಒಳಗೇ. ಅದರೊಳಗೇ ಸಿಗಾಕೊಂಡಾಗ ಮಾರ್ಕೆಟ್ ಮೇಲೆ ಹೋಗೋಕ್ಕಾಗಿಲ್ಲ. ಅದೇ ಟ್ರೆಂಡ್ ಲೈನ ಇಲ್ಲಿ ಬ್ರೇಕ್ಔಟ್ ಮಾಡ್ತು. ನೋಡಿ ಇಲ್ಲೋಗಿ ನಿಂತಿದೆ. ಇವಾಗ ನಾವು ನಾಳೆ ಒಂದು ಟ್ರೇಡ್ ಸೆಟಪ್ ನಾವು ಹೆಂಗೆ ಪ್ಲ್ಯಾನ್ ಮಾಡ್ಕೋಬೇಕು ಅಂದರೆ, ಇದನ್ನು 5 ಮಿನಿಟಿಗೆ ಸ್ವಿಚ್ ಮಾಡ್ತೀನಿ, ಇಲ್ಲ 1 hour ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡಿಬಿಡ್ತೀನಿ ರೀ. ನೋಡಿ, ಇದು 1 hour ಟೈಮ್ ಫ್ರೇಮ್. ಈ 1 hour ಟೈಮ್ ಫ್ರೇಮಲ್ಲಿ
ನೀವು ಮಾರ್ಕೆಟ್ನ ನೀವು ಹೇಗೆ ಪ್ಲ್ಯಾನ್ ಮಾಡ್ಕೋಬೇಕಪ್ಪ ಅಂದರೆ ನೋಡಿ, ಇಲ್ಲ ನಿಮಗೊಂದು ಇದನ್ನು ಹಾಕ್ಕೊಟ್ಬಿಡ್ತೀನಿ. ನೀವು ಆ ಝೋನ್ ಬ್ರೇಕೌಟ್ ಮೇಲೆ ಬ್ರೇಕೌಟ್ ಆದರೆ ಕೆಳಗೆ ಬ್ರೇಕೌಟ್ ಮಾಡಿದ್ರೆ ಮಾತ್ರ ನೀವು ಟ್ರೇಡ್ನ ಒಂದು ಪ್ಲ್ಯಾನ್ ಸೆಟಪ್ನ ಮಾಡಬೇಕು. ನೋಡಿ, ಈ ಒಂದು ಝೋನು ಇಲ್ಲೇನು ಈ ಝೋನ್ ಹಾಕಿದ್ದೀನಿ, ಈ ಝೋನ್ ಒಳಗಡೆ ನೀವು ಟ್ರೇಡ್ನ ಪ್ಲ್ಯಾನ್ ಮಾಡೋಕ್ಕೆ ಹೋಗಬೇಡಿ. ತುಂಬ ರಿಸ್ಕಿ ಟ್ರೇಡ್ ಇದೆ. ನೋಡಿ, ಈ ಝೋನ್ ಯಾಕೆ ನಮಗೆ ಈ ಒಂದು ರೆಸಿಸ್ಟೆನ್ಸ್ ಇಲ್ಲಿ ಐತಲ್ಲ, ಈ ರೆಸಿಸ್ಟೆನ್ಸ್ ಝೋನ್ ಯಾಕೆ ಇಂಪಾರ್ಟೆಂಟು ಅಂತ ಹೇಳಿದ್ರೆ, ಸೊ ನೋಡಿ, ಮಾರ್ಕೆಟು ಇಲ್ಲಿಂದ ಬಂತು ರಿಜೆಕ್ಟ್, ಮತ್ತು ಇಲ್ಲಿ ಬಂತು ಮಾರ್ಕೆಟು ಅಲ್ಲಿಗೆ ಸ್ಟಾಪ್ ಆಯಿತು, ಮತ್ತು ಇದನ್ನು ಬ್ರೇಕೌಟ್ ಕೊಡ್ತು ಮೇಲಾಯಿತು, ಮತ್ತು ಇದನ್ನು ಕೆಳಗಡೆ ಬ್ರೇಕೌಟ್ ಕೊಡ್ತು ಮಾರ್ಕೆಟು ಕೆಳಗೆ ಬೀಳ್ತು. ಸೊ ಮತ್ತೆ ಇದನ್ನು ಬ್ರೇಕೌಟ್ ಮಾಡ್ತು ಮೇಲೋಯ್ತು, ಮತ್ತೆ ಬ್ರೇಕೌಟ್ ಮಾಡ್ತು ಕೆಳಗೆ ಬೀಳ್ತು, ಮತ್ತೆ ಬ್ರೇಕೌಟು ಮೇಲೋಯ್ತು. ಸೊ ಇದು ನಮಗೆ ಒಂದು ಮೇಜರಾಗಿ ನಮಗೆ ಒಂದು ಟ್ರೇಡ್ ಸಿಗ್ತಿದೆ. ಅಂದರೆ ಟ್ರೇಡ್ ಅಂದರೆ ಯಾವ ಝೋನಲ್ಲಿ ನಾವು ಟ್ರೇಡ್ ಮಾಡಬೇಕು, ನಾವು ಯಾವ ಝೋನಲ್ಲಿ ಟ್ರೇಡ್ ಮಾಡಬಾರ್ದು ಅನ್ನೋದನ್ನ ಒಂದು ಮೇನ್ ಕಾನ್ಸೆಪ್ಟನ್ನ ನಮಗಿದು ಕೊಡ್ತಿದೆ. ಸೊ ನಾಳೆ ನೀವೇನಾದ್ರು ಟ್ರೇಡ್ ಮಾಡ್ತೀನಿ ಅನ್ನೋದಾದರೆ ನಾನು 5 ಮಿನಿಟ್ಸಿಗೆ ಸ್ವಿಚ್ ಮಾಡ್ತೀನಿ. ನೋಡಿ, 5 ಮಿನಿಟಿಗೆ ಸ್ವಿಚ್ ಮಾಡಿದ್ದೀನಿ. ಸೊ ನೀವು ನಾಳೆ ಏನಾದ್ರು ನೀವು ಟ್ರೇಡ್ ಮಾಡ್ತೀನಿ ಅನ್ನೋದೇ ಆದರೆ, ಈ ಝೋನಿಂದ ಈ ಝೋನ್ಗೆ ನೀವು ಟ್ರೇಡ್ ಮಾಡ್ತೀನಿ ಅನ್ನೋದಾದರೆ, ಅಂದರೆ ನಾವು ಆ್ಯಸ್ ಯೂಶುವಲ್ ಆಗಿ ನಾವು ಯಾವತ್ತೂ ಲಾಂಗ್ ಟರ್ಮ್ನ ಹೋಲ್ಡ್ ಮಾಡಲ್ಲ. ಸೊ ನಾವು ಈ ಝೋನ್ ಒಳಗಡೆ ನಾವು ಟ್ರೇಡ್ ಮಾಡ್ತೀವಿ. ಇಫ್ ಇನ್ ಕೇಸ್ ಮಾಡ್ತೀನಿ ಅನ್ನೋದಾದರೆ ನಾನು ನಿಮಗೊಂದು ಬೆಸ್ಟು ಒಂದು ಸ್ಕ್ಯಾಲ್ಪ್ಗಷ್ಟೇ ಇದು ಯೂಸ್ ಆಗೋದು. ಸೊ ಲಾಂಗ್ ಇದಕ್ಕೆಲ್ಲ ಇದು ಯೂಸ್ ಆಗಲ್ಲ. ಸೊ ಟ್ರೇಡ್ ಪ್ಲ್ಯಾನ್ ಏನಪ್ಪ ಅಂದರೆ, ನೋಡಿ ಇಲ್ಲೊಂದು ಲೈನ್ ಹಾಕಿದ್ದೀನಿ, ಇನ್ನೊಂದು ನೋಡಿ ಇಲ್ಲೊಂದು ಲೈನ್ ಹಾಕಿದ್ದೀನಿ. ಮಾರ್ಕೆಟ್ ಏನಾದರೂ ನಮಗೆ ನಾಳೆ ಮಾರ್ಕೆಟ್ ಏನಾದರೂ ನಮಗೆ ನಾಳೆ ಫ್ಲ್ಯಾಟಿಶ್ ಓಪನ್ ಆದರೆ, ಮಾರ್ಕೆಟು ಫ್ಲ್ಯಾಟಿಶ್ ಓಪನ್ ಆಗಿ ಒಂದು ಕಾಲ್ ಸೈಡು ನಮಗೆ ಮಾರ್ಕೆಟ್ ಏನಾದರೂ ಬಂದರೆ ನಮ್ಮ ಪ್ಲ್ಯಾನ್ ಹೆಂಗಿರ್ಬೇಕಪ್ಪ. ನೋಡಿ, ಇಲ್ಲಿ ಬಂತು ಮಾರ್ಕೆಟು ಫ್ಲ್ಯಾಟಿಶ್ ಓಪನ್ ಆಯಿತು. ಫ್ಲ್ಯಾಟಿಶ್ ಓಪನ್ ಆಗಿ ಈ ನಮ್ಮ ರೆಸಿಸ್ಟೆನ್ಸ್ ಝೋನ್ನ ಬ್ರೇಕೌಟ್ ಮಾಡಿ ರೀಟ್ರೇಸ್ಮೆಂಟ್ ಮಾಡಿ ಹೈಯರ್ ಲೋ ಮಾಡಿದ್ಮೇಲೆ ಈ ಬ್ರೇಕೌಟಲ್ಲಿ ಅಂದರೆ ರಿಟ್ರೇಸ್ಮೆಂಟ್ ಬ್ರೇಕೌಟಲ್ಲಿ ನೀವು ಈಸಿಯಾಗಿ ಇಲ್ಲಿಂದ ಇಲ್ಲಿಗೆ ಫಸ್ಟ್ ಟಾರ್ಗೆಟು. ಸೊ ಇಲ್ಲಿಗೆ ಬಂದಮೇಲೆ ಒಂದು ನೀಟಾಗಿ ಫಸ್ಟು ಸ್ಕ್ಯಾಲ್ಪ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಸ್ಟಾಪ್ ಲಾಸ್ನ ಟ್ರೇಲ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ಬಂದಾದಮೇಲೆ ಮಾರ್ಕೆಟು ಸ್ವಲ್ಪ ಹಿಂಗೆ ಆಡುತ್ತೆ ಮೇಲೆ ಕೆಳಗೆ, ಇಲ್ಲಿ ಅಷ್ಟು ಈಸಿಯಾಗಿ ಬ್ರೇಕೌಟ್ ಮಾಡಿ ಹೋಗಲ್ಲ. ಸೊ ಮತ್ತೆ ಇಲ್ಲಿಂದನೇ ರಿವರ್ಸ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಅದಕ್ಕೆ ಏನು ಮಾಡ್ತೀರಾ, ಈ ಝೋನ್ ಬ್ರೇಕೌಟ್ ಆಗೋವರೆಗೂ ವೆಯ್ಟ್ ಮಾಡಿ, ಇಲ್ಲಾಂದರೆ ನಿಮ್ಮ ಸ್ಟಾಪ್ ಲಾಸ್ ಇಲ್ಲಿ ಎಂಟ್ರಿ ಆದರೆ ಇಲ್ಲಿಗೆ ಟ್ರೇಲ್ ಮಾಡಿ. ಅಂದರೆ ನೋಡಿ, 26,215, 25,250 ಈ ರೇಂಜಲ್ಲಿದೆ. ಸೊ ಮಾರ್ಕೆಟ್ ಏನಾದರೂ ಇಲ್ಲಿಗೆ ಬಂದು ನಿಂತಾಗ ನಿಮ್ಗೆ ಹೆಂಗೆ ಹೋದರೂ 10 ಪಾಯಿಂಟ್ ಸಿಗುತ್ತೆ. ಸೊ ಟ್ರೇಲ್ ಮಾಡಿ. ಈ ಝೋನನ್ನು ಬ್ರೇಕೌಟ್ ಮಾಡ್ತಾ ಮಾರ್ಕೆಟು ಹೈಯರ್ ಲೋ ಮಾಡಿಕೊಂಡು ಇಲ್ಲಿಗೆ ಮೇಲ್ಗೆ ಹೋಗುತ್ತೆ. ಮೇಲೆ ಅಂದರೆ ನಮ್ಮ ಆಲ್ರೆಡಿ ಹೈಯಲ್ಲಿರೋದಕ್ಕೆ ಹೋಗುತ್ತೆ. ಸೊ ಇಲ್ಲಿಗೆ ಬಂದು ಮಾರ್ಕೆಟ್ ತುಂಬ ಹೊತ್ತು ಟೈಮ್ ಪಾಸ್ ಮಾಡುತ್ತೆ. ಮತ್ತು ಇಲ್ಲಿಂದ 100% ಕರೆಕ್ಷನ್ ತಗೊಂಡು ಕೆಳಗೆ ಬರೋ ಚಾನ್ಸಸ್ 100ಕ್ಕೆ 100 ಇದೆ. ಸೊ ನಾನು ಈ ಥರ ಇಲ್ಲಿಗೆ ಬಂದು ಮಾರ್ಕೆಟ್ ಟೈಮ್ ಪಾಸ್ ಮಾಡಬೇಕಾದ್ರೆ ನಾನು ಇಲ್ಲಿಂದ ಕರೆಕ್ಷನ್ ಇದರಲ್ಲಿ ಒಂದು ಪುಟ್ ಟ್ರೇಡ್ ಪಕ್ಕ ಪ್ಲ್ಯಾನ್ ಮಾಡ್ತೀನಿ. ಇಲ್ಲ ಈ ಒಂದು ಝೋನಲ್ಲಿ ಮಾರ್ಕೆಟ್ ಬಿಹೇವ್ ಮಾಡಬೇಕಾದ್ರೆ ಇಲ್ಲಿ ನಾನು ವೆಯ್ಟ್ ಮಾಡಿ ನೆಕ್ಸ್ಟು ನನ್ನ ಫರ್ದರ್ ಪ್ಲ್ಯಾನ್ನ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ ಏನಕ್ಕಪ್ಪ ಅಂದರೆ ನೋಡಿ, ಆಲ್ರೆಡಿ ನಾನು 1 ಅವರ್ ಕ್ಯಾಂಡಲ್ ತೋರಿಸಿದ್ದೀನಿ. ಈ ಝೋನಲ್ಲಿ ಸೆಲ್ಲರ್ಸು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾರೆ. ಸೊ ಆ್ಯಕ್ಟಿವ್ ಆಗಿದ್ದಾರೆ ಅಂದರೆ ಮಾರ್ಕೆಟ್ನ ಮೇಲೆ ಹೋಗೋಕ್ಕೆ ಬಿಡಲ್ಲ. ಸೊ ಅಂಥ ಟೈಮಲ್ಲಿ ನಾವೇನು ಮಾಡಬೇಕು, ಮಾರ್ಕೆಟ್ನ ನಾವು ಕಂಪ್ಲೀಟಾಗಿ ಎಕ್ಸಿಟ್ ಆಗಬೇಕು. ಆಯಿತಾ? ನೋಡಿ, ಅದೇ ಥರ ನಾಳೆ ಪುಟ್ಟು ಟ್ರೇಡ್ ಹೆಂಗೆ ಪ್ಲ್ಯಾನ್ ಮಾಡಬೇಕಪ್ಪ. ಪುಟ್ ಸೈಡ್ ಏನಾದ್ರು ಬಂದರೆ, ಮಾರ್ಕೆಟ್ ಏನಾದರೂ ನಮಗೆ ಫ್ಲ್ಯಾಟಿಶ್ ಓಪನ್ ಆದರೆ, ನೋಡಿ ಮಾರ್ಕೆಟ್ ಇಲ್ಲಿ ಬಂತು, ಇಲ್ಲಿ ಓಪನ್ ಆಯಿತು, ಇಲ್ಲಿ ಓಪನ್ ಆಗಿ ಈ ನಮ್ಮ ಬ್ಲೂ ಕಲರ್ ಲೈನ್ನ ಬ್ರೇಕೌಟ್ ಮಾಡಿ ಮತ್ತೆ ಹೈಯರ್ ಲೋ ಮಾಡಿಕೊಂಡು ಈ ಒಂದು ಲೋನ ಬ್ರೇಕೌಟ್ ಮಾಡೋ ಟೈಮಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಅಂದರೆ ಪ್ಯೂರ್ಲಿ ಸ್ಕ್ಯಾಲ್ಪ್ಗಷ್ಟೇ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು. ಯಾರೆಲ್ಲ 10-20 ಪಾಯಿಂಟು. ಸೊ ನಾನು ಒಬ್ಬ ಸ್ಕ್ಯಾಲ್ಪರ್, ನಾನು ಲಾಂಗ್ ಟರ್ಮ್ ನಾನು ಹೋಲ್ಡ್ ಮಾಡಲ್ಲ. ಏನಕ್ಕೆ ಅಂದರೆ ಫಸ್ಟು ಸ್ಕ್ಯಾಲ್ಪ್ ಮಾಡ್ಕೋಬೇಕು, ನೆಕ್ಸ್ಟು ಫರ್ದರ್. ಸೊ ಈ ಒಂದು ಝೋನ್ನ ಬ್ರೇಕೌಟ್ ಮಾಡಬೇಕಾದ್ರೆ ನಾನು ಇಲ್ಲಿಂದ ಇಲ್ಲಿವರೆಗೆ
ಟ್ರೇಡ್ನ ಪ್ಲ್ಯಾನ್ ಮಾಡ್ತೀನಿ, ಮತ್ತು ಇಲ್ಲಿಗೆ ಬರೋ ಅಷ್ಟರಲ್ಲಿ ನಾನು ಪ್ರಾಫಿಟ್ನ ಬುಕ್ ಮಾಡ್ಕೊತೀನಿ. ಏನಕ್ಕೆ ಬುಕ್ ಮಾಡ್ತೀನಿ? ಇಲ್ಲೇ ಒಂದು ಟ್ರೆಂಡ್ ಲೈನ್ ಇದೆ. ಸೊ ಅಷ್ಟು ಈಸಿ ಅಲ್ಲ ಮಾರ್ಕೆಟು. ಮತ್ತು ಈ ಟ್ರೆಂಡ್ ಲೈನ್ ಸಪೋರ್ಟ್ ತಗೊಂಡು ಮೇಲೆ ಹೋಗೋ ಚಾನ್ಸಸ್ 100% ಇದೆ. ಸೊ ಅದಕ್ಕೋಸ್ಕರ ನಾನು ಈ ಸ್ಕ್ಯಾಲ್ಪಲ್ಲಷ್ಟೇ ನಾನು ನನ್ನ ಟ್ರೇಡ್ನ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ ಅಷ್ಟೇ, ಅದು ಬಿಟ್ಟರೆ ನಾನಿಲ್ಲ. ಇಫ್ ಇನ್ ಕೇಸ್ ನಮ್ಮ ಮಾರ್ಕೆಟ್ ಏನಾದರೂ ನಾಳೆ ಒಂದು ಗ್ಯಾಪ್ ಅಪ್ ಆಯಿತು ಅಂತ ಅಂದ್ಕೊಳ್ಳಿ. ಆ ಗ್ಯಾಪ್ ಅಪ್ ಆದಾಗ ಮಾರ್ಕೆಟು ಇಲ್ಲಿ ಬಂದು ಒಂದು ಗ್ಯಾಪ್ ಅಪ್ ಆಗಿ ಹೈಯರ್ ಲೋ ಕ್ರಿಯೇಟ್ ಮಾಡಿ ಈ ಝೋನಲ್ಲಿ ಒಂದು 50 ಪಾಯಿಂಟು ಮಾಡಿದ್ರಷ್ಟೇ ಒಂದು ಕಾಲ್ ಸೈಡ್ಗೆ ಈಸಿ ಟ್ರೇಡ್ ಇದೆ. ಸೊ ಹಿಂಗಿದ್ದಾಗ ಈ ಹೈಯರ್ ಲೋ ಮಾಡಿ ಇಲ್ಲಿ ಬ್ರೇಕೌಟ್ ಮಾಡ್ಬೇಕಾದ್ರೆ ಇಲ್ಲಿಗೆ ಪ್ಲ್ಯಾನ್ ಮಾಡ್ತೀನಿ. ಇಫ್ ಇನ್ ಕೇಸ್ ಈ ಝೋನ್ನು ಬ್ರೇಕೌಟ್ ಮಾಡಿ ಮತ್ತೆ ರಿಟ್ರೇಸ್ಮೆಂಟ್ ತೊಗೊಂಡು ಮೇಕೋಗೋ ಚಾನ್ಸಸ್ ಇದ್ದರೆ ಇಲ್ಲಿ ಮೇಕೋಗ್ಬೇಕಾದ್ರೆ ಫರ್ದರ್ ನಾನು ಕ್ವಿಕ್ ಅಂತ ಎಕ್ಸಿಟ್ ಆಗ್ತೀನಿ. ಸೊ ಇದು ನನ್ನ ಟ್ರೇಡು ಮತ್ತು ನನ್ನ ಟ್ರೇಡ್ ಸೆಟಪ್ಪು. ಸೊ ಅಷ್ಟಾಯ್ತಾ. ಇಫ್ ಇನ್ ಕೇಸ್ ಅದೇ ರೀತಿ ನಮ್ಮ ಮಾರ್ಕೆಟ್ ಏನಾದರೂ ಇಲ್ಲಿ ನಿಫ್ಟಿಲಿ ಗ್ಯಾಪ್ ಡೌನ್ ಏನಾದರೂ ಆದರೆ, ನಿಫ್ಟಿಲಿ ಇಲ್ಲಿ ನೋಡಿ ಇಲ್ಲಿಗೆ ಬಂದು ಏನಾದ್ರು ಗ್ಯಾಪ್ ಡೌನ್ ಏನಾದರೂ ಆದರೆ, ಸೊ ಇಲ್ಲೇ ಪಕ್ಕದಲ್ಲೇ ಟ್ರೆಂಡ್ ಲೈನ್ ಇದೆ. ಸೊ ಇದು ಮತ್ತೆ ನೀವು ಪುಟ್ಗೆ ಟ್ರೇಡ್ ಮಾಡೋದು ತುಂಬ ಕಷ್ಟ. ಸೊ ಅದಕ್ಕೋಸ್ಕರ ಇಲ್ಲಿಗೆ ಬಂದು ಮಾರ್ಕೆಟಲ್ಲಿ ಕರೆಕ್ಷನ್ ತೊಗೊಂಡು ಬ್ರೇಕೌಟ್ ಮಾಡಿದ್ಮೇಲೆ ಇಲ್ಲಿಂದ ಇಲ್ಲಿವರೆಗೆ ಮತ್ತೆ ಕಾಲ್ ಸೈಡ್ ಟ್ರೇಡ್ ಮಾಡಿ. ಸೊ ಪುಟ್ ಸೈಡು ಸ್ವಲ್ಪ ನೋಡ್ಕೊಂಡು ನೀವು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಸೊ ಅಷ್ಟು ಈಸಿ ಇಲ್ಲ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಇಷ್ಟು ನಮಗೆ ನಿಫ್ಟಿಲಾಯಿತು. ಸೊ ಅದೇ ರೀತಿ ಸೆನ್ಸೆಕ್ಸಲ್ಲಿ ಹೆಂಗೆ ನಾವು ಟ್ರೇಡ್ ಸೆಟಪ್ನ ಮಾಡ್ಕೋಬೇಕಪ್ಪ ಅಂದರೆ, ನೋಡಿ ಆಲ್ರೆಡಿ ನಾನು ಝೋನ್ನ ಹಾಕಿದ್ದೀನಿ. ಈ ಝೋನಿಗೆ ಬಂದಮೇಲೆ ಇಲ್ಲಿ ಟ್ರೇಡ್ ಸೆಟಪ್ ಹೆಂಗೆ ಮಾಡಬೇಕು ಅನ್ನೋದಾದರೆ, ಮಾರ್ಕೆಟ್ ಏನಾದರೂ ನಮಗೆ ಫ್ಲ್ಯಾಟಿಶ್ ಓಪನ್ ಆಗಿ ಒಂದು ಕಾಲ್ ಸೈಡ್ ಹೋಗಬೇಕಾದ್ರೆ ನಾನು ಈ ಝೋನ್ ಬ್ರೇಕೌಟ್ ಆಗೋವರೆಗೂ ನಾನು ಟ್ರೇಡ್ನ ಮುಟ್ಟಲ್ಲ. ಈ ಝೋನ್ ಬ್ರೇಕೌಟ್ ಆಗಿ 85,805 ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ಬ್ರೇಕೌಟ್ ಆಗಿ ರೀಟ್ರೇಸ್ಮೆಂಟ್ ಬಂದು ಈ ರೀಟ್ರೇಸ್ಮೆಂಟ್ ಬ್ರೇಕೌಟ್ ಮಾಡೋ ಟೈಮಲ್ಲಿ ನಾನು ಈಸಿಯಾಗಿ ಒಂದು ಕಾಲ್ ಸೈಡ್ನ ಪ್ಲ್ಯಾನ್ ಮಾಡ್ತೀನಿ. ಸೊ ಇಲ್ಲಿವರೆಗೆ ಕಾಲ್ ಸೈಡ್ನ ಪ್ಲ್ಯಾನ್ ಮಾಡ್ತೀನಿ. ಮತ್ತು ಇಲ್ಲಿ ಮಾರ್ಕೆಟು ತುಂಬ ಒಂದು ಅದ್ರ ಬಿಹೇವಿಯರ್ನ ಅದನ್ನು ತೋರಿಸುತ್ತೆ. ಮತ್ತು ಇಲ್ಲಿ ತುಂಬ ಇಯರ್ ಆ್ಯಂಡ್ ಹೋಗೋ ಚಾನ್ಸಸ್ ಇದೆ. ಸೊ ನಾನು ಕಾಲ್ ಸೈಡ್ ಹೋಗಲ್ಲ, ಬಿಕಾಸ್ ಆಫ್ ಇಲ್ಲಿ FAS ಅವರು ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಪ್ರಾಫಿಟ್ ಬುಕ್ಕಿಂಗ್ಗೆ ಬಂದಿರ್ತಾರೆ. ಸೊ ಅದಕ್ಕೋಸ್ಕರ ಮತ್ತೆ ಇಲ್ಲಿಂದ ನಾನು ಒಂದು ಪುಟ್ ಸೈಡ್ನ ಟ್ರೇಡ್ ಮಾಡೋ ಪ್ಲ್ಯಾನಿಂಗಲ್ಲಿ ನಾನಿದ್ದೀನಿ. ಸೊ ಮಿಕ್ಕಿದ್ದು ನಿಮ್ಮ ರಿಸ್ಕ್ ರಿವಾರ್ಡು, ನಿಮ್ಮ ಟ್ರೇಡ್ನ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಆಯಿತಾ. ಏನಕ್ಕೆ ಅಂತ ಹೇಳ್ತಾ ಇದ್ದೀನಪ್ಪ ಅನ್ನೋದಾದರೆ, ಇಲ್ಲಿ ಯು ಎಸ್ ಮತ್ತು ಇಂಡಿಯಾ ಟ್ರೇಡ್ ಡೀಲು, ಮತ್ತು ರಷ್ಯಾಗೆ ಹೋಗಿ ನಮ್ಮ ಮೋದಿಯವ್ರದ್ದು ಅದೊಂದು ಟ್ರೇಡು, ಮತ್ತು ಫೆಡ್ ರೇಟ್ ಕಟ್ಟು, RBI ಇದು ಎಲ್ಲ ನ್ಯೂಸಸ್ ಇರೋದ್ರಿಂದ ಒಂದು ಪಾಸಿಟಿವ್ ಅಂತ ನಾನು ಅನ್ಕೋತೀನಿ. ಸೊ ಅದೆಲ್ಲ ಕಂಪ್ಲೀಟ್ ಆಗಾದರೆ ನಮ್ಮ ಮಾರ್ಕೆಟ್ಗೆ ಒಂದು ಒಳ್ಳೆ ನ್ಯೂಸ್ ಅಂತ ಅನ್ಕೋತೀನಿ. ಸೊ ಅದೇ ರೀತಿ ಇಲ್ಲಿ ಪುಟ್ ಸೈಡು ಟ್ರೇಡ್ ಮಾಡೋದು ಸೆನ್ಸೆಕ್ಸಲ್ಲಿ ತುಂಬ ಕಷ್ಟ, ನಿಫ್ಟಿಲಿ ತುಂಬ ಕಷ್ಟ. ಸೊ ಮಾರ್ಕೆಟ್ ಇಲ್ಲಿಂದ ಬಂದು ಇಲ್ಲಿವರೆಗೂ ಬ್ರೇಕೌಟ್ ಕೊಡೋವರೆಗೂ ನಾನು ಯಾವುದೇ ಪುಟ್ ಸೈಡ್ ಟ್ರೇಡ್ ಮಾಡಲ್ಲ. ಬ್ರೇಕೌಟ್ ಕೊಟ್ಟು ಹೈಯರ್ ಲೋ ಮಾಡಿದ್ಮೇಲೆ ಈ ಝೋನ್ ಬ್ರೇಕೌಟ್ ಕೊಟ್ಟಮೇಲೆ ಇಲ್ಲಿಂದ ಇಲ್ಲಿವರೆಗೆ ಟ್ರೇಡ್ ಫಸ್ಟು, ಇಲ್ಲಿಂದ ಇಲ್ಲಿವರೆಗೆ ಟಾರ್ಗೆಟ್ ಸೆಕೆಂಡು ಅಂತ ನಾನು ಟ್ರೇಡ್ನ ಪ್ಲ್ಯಾನ್ ಮಾಡ್ತೀನಿ. ಸೊ ಇಷ್ಟು ಸೆನ್ಸೆಕ್ಸ್ ಕತೆ ಆಯಿತು. ಸೊ ಈಗ ಅದೇ ಥರ ನಮ್ಮದು ಬ್ಯಾಂಕ್ ನಿಫ್ಟಿ ಕತೆ ಏನು? ಸೊ ಇದು ನಮ್ಮ ಬ್ಯಾಂಕ್ ನಿಫ್ಟಿ ಚಾರ್ಟು. ಈ ನಮ್ಮ ಬ್ಯಾಂಕ್ ನಿಫ್ಟಿ ಚಾರ್ಟಲ್ಲೂ ಒಂದು ಈಸಿಯಾಗಿ ಒಂದು ಕಾಲ್ ಸೈಡ್ ಟ್ರೇಡ್ ಮಾಡ್ತೀನಿ ಅನ್ನೋದಾದರೆ, ನೋಡಿ ನಾನು ಝೋನ್ ಆಲ್ರೆಡಿ ಕೊಟ್ಟಿದ್ದೀನಿ, ಝೋನ್ನ ಮಾರ್ಕ್ ಮಾಡ್ಕೊಳ್ಳಿ. ಆ ಝೋನೂ ಹಾಕೊಂಡು ಕೂರ್ತಾ ಇದ್ದರೆ ನಿಮಗೆ ಹೇಳ್ಕೊಡೋಕ್ಕೆ, ಟ್ರೇಡ್ ಪ್ಲ್ಯಾನ್ ಮಾಡೋಕ್ಕೆ ನಮ್ಗೆ ಟೈಮ್ ಸಿಗೋಲ್ಲ. ಸೊ ಮಾರ್ಕೆಟ್ ಇಲ್ಲಿಗೆ ಬಂದು ಈ ನಮ್ಮ ರೆಸಿಸ್ಟೆನ್ಸ್ನ ಬ್ರೇಕೌಟ್ ಮಾಡಿ ರೀಟ್ರೇಸ್ಮೆಂಟ್ ತಗೊಂಡು ಈ ಒಂದು ಬ್ರೇಕೌಟ್ ಝೋನಲ್ಲಿ ನಾವು ಇಲ್ಲಿಂದ ಇಲ್ಲಿಗೆ ಟ್ರೇಡ್ನ ಪ್ಲ್ಯಾನ್ ಮಾಡ್ತೀವಿ. ಮತ್ತು ಇಲ್ಲಿಂದ ಕರೆಕ್ಷನ್ ಬಂದಮೇಲೆ ನಾವು ಇಲ್ಲಿಂದ ಇಲ್ಲಿಗೆ ಪುಟ್ ಸೈಡ್ನ ಟ್ರೇಡ್ನ ಪ್ಲ್ಯಾನ್ ಮಾಡ್ತೀವಿ. ಸೊ ಅದೇ ರೀತಿ ನಮ್ಮ ಮಾರ್ಕೆಟು ಇದನ್ನೂ ಬ್ರೇಕೌಟ್ ಕೊಟ್ಟರೆ ನಾವು ಇಲ್ಲಿ ಪುಟ್ಟು ಟ್ರೇಡ್ನ ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ನೋಡ್ತೀನಿ. ಏನಕ್ಕೆ ಅಂದರೆ ಮತ್ತೆ ಇಲ್ಲಿಂದನೇ ಕರೆಕ್ಷನ್ ಬಂದು ಮಾರ್ಕೆಟು ಇಲ್ಲಿಂದ ಮೇಕ್ ಹೋಗೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಇಷ್ಟು ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ. ನಾನು ಕಂಪ್ಲೀಟಾಗಿ ನಿಫ್ಟಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಸೆನ್ಸೆಕ್ಸು ಮಾಡಿದ್ದೀನಿ. ಸೊ ಬ್ಯಾಂಕ್ ನಿಫ್ಟಿ ಒಂದು ಜಸ್ಟ್ ಪ್ಲ್ಯಾನ್ ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಯೂಸ್ ಮಾಡ್ಕೊಳ್ಳಿ. ಇದು ಯಾವುದೇ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ಅಲ್ಲ. ದಿಸ್ ವಿಡಿಯೋ ಓನ್ಲಿ ಫಾರ್ ಎಜುಕೇಷ್ನಲ್ ಪರ್ಪಸ್ ಓನ್ಲಿ, ಪ್ಯೂರ್ಲಿ ಎಜುಕೇಷ್ನಲ್. ಸೊ ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ನೋಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫೈನಾನ್ಷಿಯಲ್ ಅಡ್ವೈಸರ್ ಪ್ರಕಾರ
ಟ್ರೇಡ್ನ ಪ್ಲ್ಯಾನ್ ಮಾಡಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ನಿಮ್ಮ ಕನ್ನಡಿಗ.